ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ನಾನು ರಾಜು ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದೇನೆ. ನನಗೆ ಇತ್ತೀಚೆಗೆ ಮದುವೆಯಾಗಿದ್ದು, ಆದರೆ ನನ್ನ ಜೀವನದಲ್ಲಿ ನಡೆದ ಘಟನೆ ಬಗ್ಗೆ ಈ ವಿಡಿಯೋದಲ್ಲಿ ಹೇಳುತ್ತಿದ್ದೇನೆ. ಯಾರು ಕೂಡ ಕಥೆಯನ್ನು ಮಿಸ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ನಾನು ಕಾಲೇಜು ಮುಗಿಸಿದ ಬಳಿಕ ಸುಮ್ಮನೆ ಮನೆಯಲ್ಲಿದ್ದೆ. ಹೀಗೆ ಒಂದು ದಿನ ನಮ್ಮ ಸಂಬಂಧಿ ನಮ್ಮ ಮನೆಗೆ ಬಂದಿದ್ರು. ಅವರು ನನ್ನ ಬಗ್ಗೆ ವಿಚಾರಿಸಿ ತಮ್ಮೊಂದಿಗೆ ನನ್ನ ತಂದೆ ತಾಯಿಯ ಅನುಮತಿ ಪಡೆದುಕೊಂಡು ತಮ್ಮೂರಿಗೆ ಅಲ್ಲಿಯೇ ಏನಾದ್ರೂ ಕೆಲಸಕ್ಕೆ ಹಚ್ಚಿಕೊಡುತ್ತೇನೆ ಅಂತ ಕರೆದುಕೊಂಡು ಹೋದ್ರು. ಆದ್ರೆ ನಂಗೆ ಅವರ ಜೊತೆಗೆ ಹೋಗೋಕ್ಕೆ ಮನಸ್ಸೇ ಇರಲಿಲ್ಲ. ಆದ್ರೆ ಏನ ಮಾಡೋದು, ನಮ್ಮ ತಾಯಿಯ ಮಾತನ್ನು ಮೀರಲಾಗದೆ ಅವರ ಜೊತೆಗೆ ಪುಣೆಗೆ ಬಂದೆ. ಮೊದಲೇ ನಂಗೆ ಹಿಂದಿ ಸಂಪೂರ್ಣವಾಗಿ ಮಾತನಾಡಲು ಬರುತ್ತಾ ಇರಲಿಲ್ಲ. ಅದರಲ್ಲಿ ನಾನು ಅಲ್ಲಿ ಯಾರ ಮನೆಗೂ ಸಹ ಹೋಗಿರಲಿಲ್ಲ. ಅಲ್ಲದೆ ನನಗೆ ಯಾವ ಸ್ನೇಹಿತರು ಇರಲಿಲ್ಲ. ಹೀಗೆ ಪುಣೆಗೆ ನನಗೆ ಸಂಬಂಧದಲ್ಲಿ ಅಣ್ಣ ಆಗಬೇಕಿದ್ದ ನನ್ನ ಅಣ್ಣ ಅವರ ಮನೆಗೆ ಕರೆದುಕೊಂಡು ಹೋದರು. ಅಲ್ಲಿ ಅವರ ಮನೆಗೆ ಹೋದ ಕೂಡಲೇ ಅಲ್ಲಿ ಅತ್ತಿಗೆ ಬಾಗಿಲು ತೆರೆದರು. ಅವರನ್ನು ಕಂಡ ನಾನು ಅವರಿಗೆ ಚೆನ್ನಾಗಿದ್ದೀರಾ ಎಂದು ಕೇಳಿ ಸುಮ್ಮನೆ ಒಳಗೆ ಹೋಗಿ ಕುಳಿತೆ. ಆಮೇಲೆ ಅವರು ನನಗೆ ಉಳಿದುಕೊಳ್ಳಲು ಸಿದ್ಧತೆ ಮಾಡಿಕೊಟ್ಟರು. ನಾನು ಉಳಿದುಕೊಳ್ಳಲು ಸಿದ್ಧಪಡಿಸಿದ ಕೋಣೆಗೆ ನನ್ನ ಬ್ಯಾಗ್ ತಗೊಂಡು ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಆಮೇಲೆ ಎದ್ದು ಮೈಮೇಲೆ ನೀರು ಸುರಿಕೊಂಡು ರೆಡಿಯಾಗಿ ಬಂದಾಗ ಅಣ್ಣ ಆಫೀಸಿಗೆ ಹೋಗಿದ್ದ. ಆಮೇಲೆ ಅತ್ತಿಗೆಗೆ ಕಂಡು ನಾನು ಗಾಬರಿಯಾಗಿದ್ದೆ. ಯಾಕೆಂದರೆ ಬೆಳಿಗ್ಗೆ ಅಷ್ಟೊಂದು ಸರಿಯಾಗಿ ನಾನು ಅವರನ್ನು ನೋಡಿರಲಿಲ್ಲ. ಅವರ ಅಂದವನ್ನು ಕಂಡು ನಾನು ಬೆರಗಾದೆ. ಆದರೆ ನಾನು ಆ ಊರಿಗೆ ಬಂದಿದ್ದು ಕೆಲಸಕ್ಕಷ್ಟೇ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಸುಮ್ಮನಾದೆ. ಇನ್ನು ದಿನಪೂರ್ತಿ ನಾನು ಮನೆಯಲ್ಲಿ ಇದ್ದೆ. ಯಾಕಂದರೆ ನನಗೆ ಅಲ್ಲಿ ಯಾರ ಪರಿಚಯವೂ ಇರಲಿಲ್ಲ. ಮರುದಿನ ಅಣ್ಣ ನನಗೆ ಪರಿಚಯವಿರುವ ಒಂದೆರಡು ಕಡೆಗೆ ಫೋನ್ ಮಾಡಿ ಕೆಲಸ ಕೇಳಿದ್ರು. ಅವರು ನನ್ನನ್ನು ಸಂದರ್ಶನಕ್ಕೆ ಕಳುಹಿಸಿ ಕೊಡುವಂತೆ ಹೇಳಿದರು. ಅವರ ಮಾತಿನಂತೆ ನಾನು ಕೂಡ ರೆಡಿಯಾಗಿ ಅಲ್ಲಿಗೆ ಹೋದೆ. ಆದರೆ ದುರದೃಷ್ಟ, ನನಗೆ ಕೆಲಸ ಸಿಗಲಿಲ್ಲ. ಹೀಗಾಗಿ ಸಪ್ಪೆಮುಖ ಹಾಕಿಕೊಂಡು ಮನೆಗೆ ಬಂದೆ. ಆಗ ಅತ್ತಿಗೆ ಮೊದಲಿಗೆ ಹೀಗೆ ಆಗುತ್ತೆ, ಧೈರ್ಯದಿಂದ ಇರು, ಕೆಲಸ ಹುಡುಕಿದರೆ ಸಿಕ್ಕೇ ಸಿಗುತ್ತೆ ಅಂತ ಹೇಳಿದರು. ಆಮೇಲೆ ಹೀಗೆ ಕೆಲವು ದಿನಗಳು ಕಳೆದವು. ಆದ್ರೆ ಕೆಲಸ ಮಾತ್ರ ಸಿಗಲೇ ಇಲ್ಲ. ಹೀಗಾಗಿ ಮನೆಯಲ್ಲಿಯೇ ನಾನು ಊಟ ಮಾಡುವುದು, ಟಿವಿ ನೋಡುವುದು, ಮೊಬೈಲ್ ನೋಡುವುದು ಇದನ್ನೇ ಮಾಡುತ್ತಿದ್ದೆ. ಹೀಗಿರುವಾಗ ನಮ್ಮ ಅಣ್ಣನಿಗೆ ಮದುವೆಯಾಗಿ ಕೇವಲ ವರ್ಷ ಆಗಿತ್ತು. ಅವರು ಸಿಟಿಯಲ್ಲಿ ಅಲೆದಾಡುತ್ತಾ ಆರಾಮವಾಗಿ ಇದ್ದರು. ಆದ್ರೆ ನಮ್ಮ ಅಣ್ಣ ತಮ್ಮ ವಂಶೋದ್ಧಾರಕನ ಬಗ್ಗೆ ಚಿಂತಿಸಿರಲಿಲ್ಲ. ಇನ್ನು ನಾನು ಅವರ ಮನೆಗೆ ಹೋದಾಗ ಅವರು ಮಾತ್ರ ನನ್ನನ್ನು ಜಾಸ್ತಿ ಕಾಳಜಿ ವಹಿಸಿ ನೋಡಿಕೊಳ್ಳುತ್ತಿದ್ದರು. ಅದರಲ್ಲಿ ಅಣ್ಣ ಬೆಳಿಗ್ಗೆ ಮನೆಯಿಂದ ಹೋದ್ರೆ ಸಂಜೆಗೆ ಆಫೀಸಿನಿಂದ ಬರುತ್ತಿದ್ದ. ಹೀಗೆ 1 ತಿಂಗಳು ಕಳೆಯಿತು. ಅದೊಂದು ದಿನ ರಾತ್ರಿ ಶೌಚಕ್ಕೆಂದು ಹೋಗಿ ಬರುವಾಗ ಅಣ್ಣನ ಕೋಣೆಯಿಂದ ಏನೋ ಶಬ್ದವು ಕೇಳಿಸತೊಡಗಿತ್ತು. ಮೊದಲೇ ಹಲವಾರು ಸಿನಿಮಾಗಳನ್ನು ನೋಡಿದ್ದ ನನಗೆ ಅದು ಯಾವ ಶಬ್ದ ಎಂದು ನನಗೆ ಅರ್ಥವಾಯಿತು. ನಾನು ಕೆಲ ಹೊತ್ತು ಅಲ್ಲಿಯೇ ನಿಂತಿದ್ದೆ. ಆಮೇಲೆ ನನ್ನ ಕೋಣೆಗೆ ಬಂದಾಗ ನನ್ನ ಕಣ್ಣು ಮುಚ್ಚಲೇ ಇಲ್ಲ. ಆಗ ನಾನು ಕೈ ಕೆಲಸ ಮಾಡುತ್ತಾ ಒಂದೆರಡು ಸಿನಿಮಾ ನೋಡಿದೆ. ಆಮೇಲೆ ಸುಸ್ತಾಗಿ ಮಲಗಿ ಮಾರನೇ ದಿನ ಸ್ವಲ್ಪ ಲೇಟಾಗಿ ರೆಡಿಯಾಗಿ ಟಿಫಿನ್ ಮಾಡೋಕೆ ಬಂದೆ. ಅಷ್ಟೊತ್ತಿಗೆ ಅಣ್ಣ ಆಫೀಸಿಗೆ ಹೋಗಿದ್ದ. ನಮ್ಮ ಅತ್ತೆ ಯಾಕೆ ಲೇಟ್ ಆಯ್ತು ಎಂದು ಕೇಳಿದಾಗ ನಾನು ಏನಿಲ್ಲ, ನಿನ್ನೆ ಹೊರಗೆ ಹೋಗಿದ್ದೆ ಅಲ್ವಾ, ಅದಕ್ಕೆ ಸ್ವಲ್ಪ ಸುಸ್ತಾಗಿತ್ತು ಎಂದು ಹೇಳಿದೆ. ಆಗ ನಾನು ಟಿವಿ ನೋಡುತ್ತಾ ಕೂತಿದ್ದೆ. ಅತ್ತಿಗೆ ಸರಿ ಎಂದು ಹೇಳಿ ನನಗೆ ತಿಂಡಿ ಬಡಿಸುತ್ತಿದ್ದರು. ಆಗ ಮೊದಲ ಬಾರಿ ನನಗೆ ಸೌಂದರ್ಯದ ದರ್ಶನವಾಯಿತು. ಮುಂಜಾನೆ ಸೌಂದರ್ಯ ಕಂಡು ನಾನು ಗಾಬರಿಯಾಗಿದ್ದೆ. ನಾನು ಅಂದುಕೊಂಡಿದ್ದಕ್ಕಿಂತಲೂ ಚೆನ್ನಾಗಿತ್ತು. ಅದನ್ನು ನೋಡಿ ನನಗೆ ಅಚ್ಚರಿಯಾಯಿತು. ಕೂಡಲೇ ಹಿಂದಿನ ದಿನದ ಘಟನೆ ನೆನಪಾಗಿದ್ದೆ. ತಡ ಅಷ್ಟೊತ್ತಿಗೆ ಮತ್ತೊಬ್ಬ ಎದ್ದು ಕೂತ. ಅವನಿಗೂ ಹಸಿವು ಇತ್ತು. ಆದರೆ ಅಷ್ಟು ಬೇಗ ಅದು ಸಿಗುವ ಹಾಗೆ ಇರಲಿಲ್ಲ. ಹಾಗಾಗಿ ನಾನು ತಿಂಡಿ ತಿಂದು ಕೊನೆಗೆ ಅಲ್ಲಿಂದ ಎದ್ದು ಪಾರ್ಕ್ ಕಡೆಗೆ ಹೋಗುತ್ತೇನೆ ಅಂತ ಹೇಳಿ ಹೊರಗೆ ಬಂದೆ.
ಹೀಗೆ ನಾನು ಪಾರ್ಕ್ನಲ್ಲಿ ಕೂತಾಗಲೂ ಸಹ ನನಗೆ ಆ ಸೌಂದರ್ಯ ಕಣ್ಣು ಮುಂದೆಯೇ ಬರುತ್ತಿತ್ತು. ನನಗೆ ಏನು ಮಾಡಬೇಕೆಂದು ಗೊತ್ತಾಗಲಿಲ್ಲ. ಕೊನೆಗೆ ಏನು ಬೇಡ ಎಂದು ಸುಮ್ಮನೆ ಮನೆಗೆ ವಾಪಸ್ ಬಂದು ಗೇಮ್ ಆಡತೊಡಗಿದೆ. ಅದರಲ್ಲಿ ಹಲವಾರು ಕಂಪನಿಗಳಿಗೆ ಸಂದರ್ಶನ ನೀಡಿ ನನಗೂ ಬೇಜಾರಾಗಿ ಬಿಟ್ಟಿತ್ತು. ಒಂದು ಕೆಲಸ ಪಡೆದುಕೊಳ್ಳಲು ಇಷ್ಟೊಂದು ಕಷ್ಟಪಡಬೇಕಾ ಅಂತ ಅನಿಸಿ ಯಾವುದಾದರೂ ಬಿಸಿನೆಸ್ ಶುರು ಮಾಡುವುದು ಒಳ್ಳೆಯದು ಅಂತ ಅಂದುಕೊಳ್ಳುತ್ತಿದೆ. ಆದರೆ ಅದಕ್ಕೆ ಸಾಕಷ್ಟು ಬಂಡವಾಳ ಬೇಕಾಗಿತ್ತು. ಮೊದಲೇ ದುಡ್ಡಿಲ್ಲ, ಇನ್ನು ಬಿಸಿನೆಸ್ಗೆ ದುಡ್ಡು ಎಲ್ಲಿಂದ ತರುವುದು ಎಂದು ಸುಮ್ಮನಾಗಿ ಬಿಟ್ಟೆ. ಆಗ ಬೆಳಿಗ್ಗೆ ನೋಡಿದ ಸೌಂದರ್ಯ ನನ್ನ ಕಣ್ಣಿಗೆ ಕಟ್ಟಿದಂತೆ ಇತ್ತು. ಆದ್ರೆ ಯಾವತ್ತೂ ಕಾಲೇಜಿನಲ್ಲಿಯೂ ಕೂಡ ಓದಿಕೊಂಡು ಸುಮ್ಮನೆ ಇದ್ದೆ. ಯಾವುದೇ ಕಾರಣಕ್ಕೂ ಬೇರೆ ಕೆಲಸ ಮಾಡಿದ್ದಿಲ್ಲ. ಇದೀಗ ಮನಸ್ಸಿನಲ್ಲಿ ನಾನು ಸಾಕಷ್ಟು ಸಮಯ ಹಾಳು ಮಾಡಿದ್ದೆ ಎಂದು ಯೋಚಿಸತೊಡಗಿದೆ. ಇನ್ನೊಂದೆಡೆ ಬೇಡ, ಮನೆಯಲ್ಲಿ ಗೊತ್ತಾದರೆ ಹೇಗೆ ಎಂಬ ಯೋಚನೆಗಳು ಬರುತ್ತಿದ್ದವು. ಹೀಗೆ ಮನಸ್ಸಿನಲ್ಲಿ ಸಾಕಷ್ಟು ಗೊಂದಲ ಉಂಟಾಯಿತು. ಕೆಲವು ದಿನಗಳು ಆದ ಮೇಲೆ ನನಗೆ ಒಂದು ಕಡೆಗೆ ಕೆಲಸ ಸಿಕ್ತು. ನಾನು ಕೆಲಸ ಸಿಕ್ಕ ಖುಷಿಯಲ್ಲಿ ಮನೆಗೆ ಬಂದು ಈ ವಿಚಾರವನ್ನು ಹೇಳಿದಾಗ ಅವರಿಗೂ ಸಂತೋಷವಾಯಿತು. ಅಣ್ಣ ಅವತ್ತು ಸಾಯಂಕಾಲ ಬಂದು ಮೊದಲಿಗೆ ಕಡಿಮೆ ಪಗಾರ ಕೊಡುತ್ತಾರೆ, ಆಮೇಲೆ ನಿನಗೆ ಪ್ರತಿವರ್ಷ ಹೆಚ್ಚಿಗೆ ಮಾಡುತ್ತಾರೆ ಅಂತ ಹೇಳಿದ. ನಾನು ಸರಿ ಅಂತ ಹೇಳಿ ಕೆಲಸಕ್ಕೆ ಹೋಗಲು ಶುರು ಮಾಡಿದೆ. ಇನ್ನು ಕೆಲಸಕ್ಕೆ ಬಂದರೂ ಸಹಿತ ಮನೆಯ ಬಗ್ಗೆ ಚಿಂತಿಸುತ್ತಿದ್ದೆ. ಮನೆಗೆ ಹೋದ ಮೇಲೆ ಎಲ್ಲರೂ ಸೇರಿ ಊಟ ಮಾಡುತ್ತಿದ್ದೆವು. ಆದರೆ ಮನೆಯಲ್ಲಿ ಹಿಂದೆ ನಡೆದ ಘಟನೆಗಳು ಮತ್ತೊಮ್ಮೆ ನಡೆಯುತ್ತಲೇ ಇದ್ದವು. ನಾನು ಕೂಡ ಸುಮ್ಮನೆ ಇರುತ್ತಿದ್ದೆ. ಆದರೆ ಅದೊಂದು ದಿನ ಒಂದು ಘಟನೆ ನಡೆಯಿತು. ಅವತ್ತು ನನಗೆ ರಜೆ ಬೇರೆ ಇತ್ತು. ಹೀಗಾಗಿ ನಾನು ಕಂಪನಿ ಕೆಲಸಕ್ಕೆ ಹೋಗಿರಲಿಲ್ಲ. ನಾನು ನನ್ನ ಪಾಡಿಗೆ ಊಟ ಮಾಡಿ ಮನೆಯಲ್ಲಿ ಟಿವಿ ನೋಡುತ್ತಿದ್ದೆ. ಇವರು ತಮ್ಮ ಕೋಣೆಯಲ್ಲಿ ಬಿದ್ದಿದ್ದರು. ನಾನು ಸುಮ್ಮನೆ ಹೋಗುವಾಗ ಅವರ ಕೋಣೆಯ ಬಾಗಿಲಿನ ಮೂಲಕ ನೋಡಿದಾಗ ಅವರ ಬಟ್ಟೆಯೆಲ್ಲ ಅಸ್ತವ್ಯಸ್ತವಾಗಿತ್ತು. ಸ್ವಲ್ಪ ಹೊತ್ತು ಅಲ್ಲಿಯೇ ನಿಂತುಕೊಂಡಿದ್ದೆ. ಆಮೇಲೆ ನನಗೆ ಏನೋ ನೆನಪಾಗಿ ನಾನು ಕೈ ಕೆಲಸ ಮಾಡಲು ಯೋಚಿಸಿ ನನ್ನ ಕೋಣೆಯಲ್ಲಿ ಫೋನ್ ತೆಗೆದು ಅದರಲ್ಲಿ ಒಂದೆರಡು ಸಿನಿಮಾ ನೋಡುತ್ತಾ ಇದ್ದೆ. ಹೀಗೆ ಕೈ ಕೆಲಸ ಮಾಡಬೇಕಾದರೆ ಬಾಗಿಲ ಬಳಿ ಯಾರೋ ಅಡ್ಡಾಡಿದ ಹಾಗೆ ನೆರಳನ್ನು ಕಂಡೆ. ಆಗ ನನಗೆ ಅನುಮಾನ ಶುರುವಾಯಿತು. ಕೂಡಲೇ ಸಿನಿಮಾ ಬಂದ್ ಮಾಡಿ ಹೊರಗೆ ಬಂದು ನೋಡಿದಾಗ ಯಾರೂ ಕಾಣಲಿಲ್ಲ. ನನಗೆ ಯಾಕೋ ಗೊಂದಲ ಶುರುವಾಯಿತು. ಹಾಗಿದ್ರೆ ಬಂದವರು ಯಾರು ಎಂದು ಯೋಚಿಸತೊಡಗಿದೆ. ಆಮೇಲೆ ಸಂಜೆ ಅವರು ಯಾಕೋ ಸುಮ್ಮನಿದ್ದರು. ಅವರ ಮುಖ ಸಪ್ಪೆಯಾಗಿತ್ತು. ಅವರಿಗೆ ಏನೋ ಕಷ್ಟ ಇತ್ತು, ಆದರೆ ಹೇಳುವಂತೆ ಇರಲಿಲ್ಲ ಎಂದು ನನಗೆ ಅರ್ಥವಾಯಿತು. ಈ ಘಟನೆ ಬಳಿಕ ಒಂದು ವಾರ ಕಳೆಯಿತು. ಮನೆಯಲ್ಲಿ ಮಾತ್ರ ಎಲ್ಲರೂ ತಮ್ಮ ಪಾಡಿಗೆ ತಾವು ಇರುತ್ತಿದ್ದರು. ಯಾವುದೇ ವಿಚಿತ್ರ ನೋಟ, ನಗು ಯಾವುದೂ ಇರುತ್ತಿರಲಿಲ್ಲ. ನಾನು ನನ್ನ ಪಾಡಿಗೆ ಸುಮ್ಮನಾಗಿದ್ದೆ. ಇನ್ನು ಒಂದು ದಿನ ನನ್ನ ಕೋಣೆಯ ಕಿಲಿಕೈ ಸಂಧಿಯ ಮುಚ್ಚಳ ಸರಿಸಿ ನೋಡಿದಾಗ ಏನು ನಡೆಯುತ್ತಿದೆ ಎಂದು ಎಲ್ಲವೂ ಗೊತ್ತಾಗುತ್ತಿತ್ತು. ಆಗ ನನಗೆ ಅವತ್ತು ಏನು ನಡೆದಿತ್ತು ಎಂದು ನನಗೆ ನಿಧಾನವಾಗಿ ಅರ್ಥವಾಯಿತು. ಆ ವಿಚಿತ್ರ ಶಬ್ದ ಕೇಳಿದ್ದ ನಾನು ಅದೇ ತಂತ್ರವನ್ನು ಅನುಸರಿಸಿ ಅವರ ಕೋಣೆಯಲ್ಲಿ ನೋಡಿದಾಗ ಅಲ್ಲಿ ಏನೂ ಇರಲಿಲ್ಲ. ಯಾವುದೇ ಶಬ್ದವೂ ಇರಲಿಲ್ಲ. ನಾನು ಮತ್ತೆ ಮುಖ ಸಪ್ಪೆ ಮಾಡಿ ಬಂದು ಬಿದ್ದುಕೊಂಡೆ. ಮತ್ತೆ ಕೆಲವು ದಿನಗಳ ಬಳಿಕ ಕೆಲಸಕ್ಕೆ ರಜೆ ಇದ್ದಾಗ ಮನೆಯಲ್ಲಿ ಮಧ್ಯಾಹ್ನ ಹೊತ್ತಿನಲ್ಲಿ ಅದೇ ಘಟನೆ ಮತ್ತೆ ಜರುಗಿತ್ತು. ಆದರೆ ಅವತ್ತು ನಾನು ಬಾಗಿಲು ಹಾಕಿರಲ್ಲ. ನಾನು ಕೈ ಕೆಲಸ ಮಾಡುತ್ತಾ ಕೂತಿದ್ದೆ. ನನ್ನ ಮುಂದೆ ಅವತ್ತು ಲ್ಯಾಪ್ಟಾಪ್ ಚಾಲು ಇತ್ತು. ಅವರು ಅದೇ ಹೊತ್ತಿಗೆ ಅಚಾನಕ್ಕಾಗಿ ಕಸಗುಡಿಸೋಕೆ ಅಂತ ಒಳಗೆ ಬಂದು ಬಿಟ್ಟರು. ನನ್ನ ಕೆಲಸದ ಪರಿಸ್ಥಿತಿಯನ್ನು ಕಂಡು ಅವರು ಸುಮ್ಮನೆ ನಿಂತಿದ್ದರು. ನಾನು ಕೂಡ ಸುಮ್ಮನೆ ಇದ್ದೆ. ಮತ್ತೊಂದೆಡೆ ಸಿನಿಮಾ ಓಡುತ್ತಲೇ ಇತ್ತು. ಅವರು ಏನು ಹೇಳದೆ ಅಲ್ಲಿಯೇ ಆ ಕೆಲಸವನ್ನು ಮಾಡಿದರು. ನಾನು ಕೂಡ ಕೆಲಸ ಮಾಡಿದೆ. ಅವರು ಕೆಲಸ ಮಾಡುತ್ತಿದ್ದಾಗ ಹಾಡನ್ನು ಹಾಡಿದರು. ಕೊನೆಗೆ ಎಲ್ಲವೂ ಮುಗಿದ ಮೇಲೆ ಕೋಣೆಯನ್ನು ಸ್ವಚ್ಛ ಮಾಡಿ ನಾನು ಕಸಗುಡಿಸಿ ಅವರಿಗೆ ಸಹಾಯ ಮಾಡಿದೆ. ಆಮೇಲೆ ನಾನೇ ಅವರಿಗೆ ಕುಡಿಯಲು ಕಾಫಿ ಮಾಡಿದೆ. ಆಮೇಲೆ ಇಬ್ಬರು ಅದನ್ನು ಕುಡಿದು ಮಾತಾಡುತ್ತಾ ಕುಳಿತೆವು. ಇದಾದ ಬಳಿಕ ನಾನು ನನಗೆ ರಜೆ ಇದ್ದಾಗ ಮನೆಯಲ್ಲಿ ಆ ಕೆಲಸ ಮಾಡಿ ಅವರ ಜೊತೆಗೆ ಮನೆ ಕೆಲಸದಲ್ಲಿಯೂ ನೆರವಾಗುತ್ತಿದ್ದೆ. ಇದರಿಂದ ಅವರಿಗೂ ಸಂತೋಷವಾಗಿತ್ತು, ನನಗೂ ಸಂತೋಷವಾಗಿತ್ತು.
ಮುಂದೆ ನನ್ನ ಭವಿಷ್ಯದ ಬಗ್ಗೆ ಚಿಂತಿಸಿ ಅವರ ಮನೆಯನ್ನು ಬಿಟ್ಟು ಬೇರೆ ಕಡೆಗೆ ಮನೆ ಮಾಡಿಕೊಂಡು ಇದ್ದೇನೆ. ಇವಾಗ ಅಪರೂಪಕ್ಕೆ ಅಣ್ಣನ ಮನೆಗೆ ಹೋಗುತ್ತಿದ್ದೇನೆ. ಸ್ನೇಹಿತರೆ, ನೋಡಿದ್ರಲ್ಲ ಈ ಕಥೆ. ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.